ಈ ವರ್ಷ ತೂಕನ ಕಮ್ಮಿ ಮಾಡ್ಕೊಳ್ಳೇಬೇಕು ಅಂತ ಚಾಲೆಂಜ್ ಹಾಕೊಂಡಿರೋರಿಗೆ ಈ ಬಣ್ಣ ಚಿಕಿತ್ಸೆಯಲ್ಲಿ ಏನಾದರೂ ಪರಿಹಾರ ಇದೆ ಸರ್? ಎಸ್. ಸೊ ನಾರ್ಮಲಿ ತೂಕ ಇಳಿಸ್ಬೇಕಂದ್ರೆ ಎಲ್ಲರೂ ಏನು ಮಾಡ್ತಾರೆ? ಜಿಮ್ಗೆ ಹೋಗ್ತಾರೆ, ರನ್ನಿಂಗ್ ಹೋಗ್ತಾರೆ. ಜಿಮ್, ರನ್ನಿಂಗ್, ಸೊ ಎಕ್ಸಸೈಸ್ ಮಾಡ್ತಾರೆ. ಯಾಕಾಗಿ ಅಂತಂದರೆ ಚಲನೆ ಬೇಕು. ಎಸ್ಪೆಷಲಿ ನಿಮ್ಮ ಎಕ್ಸ್ಟ್ರಾ ಫ್ಯಾಟ್ ಏನಿರುತ್ತೆ ಆ ಫ್ಯಾಟ್ ಬರ್ನ್ ಆಗಬೇಕಂದ್ರೆ ಮೋರ್ ಆಕ್ಸಿಜನ್ ಬೇಕು. ನಾರ್ಮಲ್ ಕೂತ್ಕೊಂಡ್ರೆ ಫ್ಯಾಟ್ ಕರಗಾಗಲ್ಲ. ಕರಗಲ್ಲ, ಹೌದು. ಫ್ಯಾಟ್ ಕರಗೋದಕ್ಕೆ ಮೋರ್ ಆಕ್ಸಿಜನ್ ಬೇಕು. ಮೋರ್ ಆಕ್ಸಿಜನ್ ಯಾವಾಗ ಬರುತ್ತೆ? ಜಿಮ್ಮಿಗೆ ಹೋಗಿ ವಾಕ್ ಮಾಡಿ ಮೆಟ್ಲು ಹತ್ತಿ ಇಳಿದು ಅವೆಲ್ಲ ಮಾಡಿದ್ರೆ ಆಗುತ್ತೆ. ದೈಹಿಕವಾಗಿ ಕೆಲಸ ಮಾಡಬೇಕು. ಅದೇ ಚಲನೆನ ಕೊಡೋದು ನಮ್ಮ ದೇಹದಲ್ಲಿ ಯಾವ ತತ್ವ ಅಂದರೆ ವಾಯು. ಬೆಂಕಿ, ನೀರು, ಭೂಮಿ ಇದ್ದಲ್ಲಿ ಇರ್ತವೆ. ವಾಯು ಮಾತ್ರ ಚಲಿಸೋದು, ಗಾಳಿ. ಓಕೆ. ಆ ಚಲನೆ ಗುಣನ ನಿಮ್ಮ ದೇಹಕ್ಕೆ ತಂದರೆ ಸಾಕು. ಹೇಗೆ? ವೆರಿ ಸಿಂಪಲ್. ವಾಯುನ ವೃದ್ಧಿ ಮಾಡೋ ಕಲರ್ ಬಂದ್ಬಿಟ್ಟು ಡಾರ್ಕ್ ಬ್ಲೂ ಕಲರ್. ಡಾರ್ಕ್ ಬ್ಲೂ, ಎಸ್. ಆ ಡಾರ್ಕ್ ಬ್ಲೂನ ನೀವು ಎಡಗೈ ಕಿರುಬೆರಳು ಮಧ್ಯದ ಜಾಯಿಂಟ್, ಇದು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಫ್ಯಾಟ್ ಸೆಲ್ಸ್, ಅಡಿಪೋಸ್ ಟಿಶ್ಯೂಸ್. ನಿಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಎಕ್ಸ್ಟ್ರಾ ಫ್ಯಾಟ್ ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ಅಡಿಪೋಸ್ ಟಿಶ್ಯೂನಲ್ಲಿ ಸ್ಟೋರ್ ಆಗಿರುತ್ತೆ. ಈ ಅಡಿಪೋಸ್ ಟಿಶ್ಯೂ ಜಾಯಿಂಟಿಗೆ ನೀವು ಡಾರ್ಕ್ ಬ್ಲೂ ಕಲರ್ ಹಾಕಿ ಸುತ್ತ. ಈವನ್ ನಿಮ್ಮ ಮಸಲ್ಸು ಎಕ್ಸ್ಪ್ಯಾಂಡ್ ಆಗಿದ್ರೆ ಬಲಗೈ ಕಿರುಬೆರಳಿಗೆ ಮಿಡಲ್ ಜಾಯಿಂಟಿಗೆ ಡಾರ್ಕ್ ಬ್ಲೂ ಕಲರ್. ಸೊ ಎರಡು ಕಿರುಬೆರಳು ಮಧ್ಯದ ಜಾಯಿಂಟಿಗೆ ನೀವು ಡಾರ್ಕ್ ಬ್ಲೂ ಕಲರ್ನ ಫಸ್ಟ್ ವೀಕು ಡೈಲಿ ಹಾಕಿ, 2ನೇ ವಾರ 3ನೇ ವಾರ ಆಲ್ಟರ್ನೇಟಿವ್ ಡೇಸ್ ಹಾಕಿ, ಒಂದಿನ ಬಿಟ್ಟು ಒಂದಿನ ಹಾಕಿ ಅಷ್ಟೇ. ಹಾಕಿದಾಗ ಒಂದು 2-3 ಗಂಟೆ ಕೈಯಲ್ಲಿದ್ರೆ ಸಾಕು. ಓಕೆ, ದಟ್ಸ್ ಇಟ್. ಇನ್ನೇನು ಮಾಡಿ ಅಳಿಸ್ಬಿಟ್ರೆ ಆಯ್ತು. ಅಳಿಸ್ಬಿಟ್ರೆ ಡಾರ್ಕ್ ಬ್ಲೂ ಹಾಕಿ ಅಂತ ತಿನ್ನಕ್ಕೆ ಶುರು ಮಾಡಿಬಿಟ್ರೆ ಇಲ್ಲ, ಫಸ್ಟ್ ಒಂದು 3 ವಾರ ಎಕ್ಸ್ಟ್ರಾ ಫ್ಯಾಟು ಮತ್ತು ರಿಫೈನ್ಡ್ ಅಟ್ಟ, ರಿಫೈನ್ಡ್ ಆಯಿಲು, ಪಾಲಿಶ್ಡ್ ರೈಸ್, ಇದೆಲ್ಲದನ್ನು ಕಡಿಮೆ ಮಾಡಿಕೊಂಡು ಸ್ವಲ್ಪ ರಾತ್ರಿ ಊಟನ ಬೇಗ ಮಾಡಿ. ನೀವು ಎಷ್ಟು ಲೇಟಾಗಿ ಊಟ ಮಾಡ್ತಿರೋ ಇಟ್ ಈಸ್ ಲೋಡಿಂಗ್ ಆನ್ ಯುವರ್ ಲಿವರ್. ಓಕೆ, ಕರೆಕ್ಟ್. ಒಂದು 8 ಗಂಟೆ ಒಳಗೆ ಮ್ಯಾಕ್ಸಿಮಮ್ ಮುಗಿಸ್ಬಿಟ್ರಪ್ಪ. 8-8:30 ಒಳಗಡೆ ಲೈಟಾಗಿ ಊಟ ಮಾಡಿಕೊಂಡ್ರೆ ನೀವು ಯಾವಾಗಾದರೂ ಊಟ ಮಾಡಿ 11 ಗಂಟೆ ಒಳಗೆ ಜೀರ್ಣ ಆಗಿರಬೇಕು. ಓಕೆ. 7 ಗಂಟೆ ತಿಂದರೆ ಬಿರಿಯಾನಿ ತಿನ್ನಿ, 8 ಗಂಟೆ ತಿಂದರೆ ಅನ್ನ ಸಾರು ತಿನ್ನಿ, 9 ಗಂಟೆಗೆ ಆದರೆ ಸೂಪ್ ಕುಡೀರಿ, 10 ಗಂಟೆಗೆ ಅಂದರೆ ಏನು ಮಾಡೋಕ್ಕೆ ಹೋಗಬೇಡಿ. ಒಂದು ಹಾಲು ಕುಡ್ಕೊಂಡು ಮಲ್ಕೊಳ್ಳಿ, ಹಾಲು ಬೇಡ, ನೀರು ಕುಡ್ಕೊಂಡು ಮಲ್ಕೊಳ್ಳಿ. ಸೊ ಲೇಟ್ ಆದಷ್ಟು ಊಟನ ಲೈಟಾಗಿ ಮಾಡಿ. ಕರೆಕ್ಟ್, ದಟ್ಸ್ ಇಟ್. ಅಂದರೆ ರಾತ್ರಿ ಊಟದ ಮೇಲೆ ಜಾಸ್ತಿ ಫ್ಯಾಟ್ ಡಿಪೆಂಡ್ ಆಗಿದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಪೂರ್ವಜರು ಆರ್ಗನ್ ಕ್ಲಾಕ್ 24 ಅವರ್ಸಲ್ಲಿ ಯಾವ್ಯಾವ ಆರ್ಗನ್ ಯಾವಾಗ ವರ್ಕ್ ಮಾಡುತ್ತೆ ಅಂತ ಅವೆಲ್ಲ ಕೊಟ್ಟೋಗ್ಬಿಟ್ಟಿದ್ದಾರೆ ಆಯುರ್ವೇದದಲ್ಲಿ. ರಾತ್ರಿ 11 ಗಂಟೆಯಿಂದ ಅರ್ಲಿ ಮಾರ್ನಿಂಗ್ 3 ಗಂಟೆ ತನಕ ಆ ಟೈಮಲ್ಲಿ ಲಿವರ್ ಆ್ಯಂಡ್ ಗಾಲ್ ಬ್ಲಾಡರ್ ವರ್ಕ್ ಆಗುತ್ತೆ. ಯಾವುದು? ಲಿವರ್ ಆ್ಯಂಡ್ ಗಾಲ್ ಬ್ಲಾಡರ್ ಮೆರಿಡಿಯನ್. ಸೊ ನಿಮ್ಮ ದೇಹದಲ್ಲಿರ್ತಕ್ಕಂಥ ಫ್ಯಾಟನ್ನ ಮೆಟಾಬಲೈಸ್ ಮಾಡೋದು ಲಿವರ್. ಓಕೆ. ಸೊ ಆ ಫ್ಯಾಟ್ ಮೆಟಾಬಲೈಸ್ ಮಾಡತಕ್ಕಂಥ ಬೈಲ್ನ ಕೊಡೋದು ಯಾರು? ಗಾಲ್ ಬ್ಲಾಡರ್. ಸೊ ಇವೆರಡು ಮೆರಿಡಿಯನ್ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ನಿಮ್ಮ ಲಿವರ್ ಆ್ಯಂಡ್ ಗಾಲ್ ಬ್ಲಾಡರ್ನ ರೆಪ್ರೆಸೆಂಟ್ ಮಾಡೋ ತತ್ವ ಬಂದ್ಬಿಟ್ಟು ಆಕಾಶ. ಓಕೆ ಸರ್. ಆಕಾಶ ಹೇಗಿರುತ್ತೆ? ಖಾಲಿ ಇರುತ್ತೆ. ಅದೇ ಥರ ರಾತ್ರಿ 11 ಗಂಟೆ ಒಳಗಡೆ 11 ಗಂಟೆಗೆ ನೀವು ಖಾಲಿ ಇರಬೇಕು. ಓಕೆ. ತಿಂದಿದ್ದು ಜೀರ್ಣ ಆಗಿರಬೇಕು ಅಂದರೆ ಹೊಟ್ಟೆ ಖಾಲಿ, ನಿದ್ದೆಯಲ್ಲಿರಬೇಕು, ಸೊ ತಲೆ ಖಾಲಿ. ಸೊ ಇಷ್ಟೇ ಮಾಡಿ ನೀವು ಲಿವರು, ಹಾರ್ಟು, ಕೊಲೆಸ್ಟ್ರಾಲು, ಕೊಬ್ಬು, ಫ್ಯಾಟು, ಒಬೆಸಿಟಿ ಇವೆಲ್ಲ ಪ್ರಾಬ್ಲಮ್ ತಾನೇ ಮಾಯ ಆಗ್ಬಿಡ್ತವೆ. ಬೇಗ ಊಟ ಮಾಡಿದ್ರೆ ನೋಡಿ ಎಷ್ಟೊಂದು ಬೆನಿಫಿಟ್ ಇದೆ ಇದಕ್ಕೆ. ನೀವೇನಾದರೂ ಊಟ ಮಾಡಿ 11 ಗಂಟೆ ಒಳಗಡೆ ಅದು ಜೀರ್ಣ ಆಗಿರಬೇಕು ಅಷ್ಟೇ. ನಾನು ಹೇಳ್ತೀನಲ್ಲ, 9 ಗಂಟೆ ದಾಟಿದ್ರೆ ನಾನು ಬೇಯಿಸಿರೋ ತರಕಾರಿ ತಿಂತೀನಿ, 8-8:30 ಆದ್ರಿಗಿನಾಗಿ ತಿಳಿ ಸಾರು ಅನ್ನ ತಿಂತೀನಿ, 7 ಗಂಟೆ ಅಂದರೆ ಬಿರಿಯಾನಿ ಮಾಡ್ತೀನಿ, ನಾನ್ ವೆಜ್ ತಿಂತೀನಿ, ಏನೂ ಆಗಲ್ಲ, ತೊಂದರೆ ಇಲ್ಲ. ಅದಕ್ಕೆ ಹಿಂಗಿರೋದು. ಇನ್ನೊಂದು ಲಿವರ್ ಆ್ಯಂಡ್ ಗಾಲ್ ಬ್ಲಾಡರ್ನ ಸ್ಟ್ರೆಂಥನ್ ಮಾಡ್ತಕ್ಕಂಥ ಫುಡ್ ಬಂದ್ಬಿಟ್ಟು ಹುಳಿ. ಓಕೆ. ನೀವು ವಾರಕ್ಕೆ 1 ಸರಿನೋ 2 ಸರಿನೋ ಮಧ್ಯಾಹ್ನ ಊಟ ಆಗಿ ಒಂದು ಅರ್ಧ ಗಂಟೆ ಆದಮೇಲೆ ಲೆಮನ್ ಜ್ಯೂಸ್ ತೊಗೊಳ್ಳಿ. ಒಂದು ಚಿಟಿಗೆ ಉಪ್ಪಾದ್ರೆ ಹಾಕ್ಕೊಳ್ಳಿ, ಇಲ್ಲ ಹನಿ ಆದ್ರೆ ಹಾಕ್ಕೊಳ್ಳಿ, ಸಕ್ಕರೆ ಮಾತ್ರ ಹಾಕ್ಕೋಬೇಡಿ. ಕರೆಕ್ಟ್, ದಟ್ಸ್ ಇಟ್. ಮತ್ತು ಪೈನಾಪಲ್ಲು ಮತ್ತು ಗೂಸ್ಬೆರಿ, ಓಕೆ, ನೆಲ್ಲಿಕಾಯಿ, ಇವೆಲ್ಲವುದು ಲಿವರ್ನ ಪ್ರೊವೋಕ್ ಮಾಡ್ತವೆ. ಕಿತ್ಲೆ ಹಣ್ಣು, ಸ್ವಲ್ಪ ಹುಳಿ ಪದಾರ್ಥ, ಚೂರು ಹುಳಿ ಇರೋದು ತಗೊಂಡಾಗ ಆಟೋಮೆಟಿಕ್ ಅವು ಲಿವರ್ನ ಟ್ರಿಗರ್ ಮಾಡ್ತವೆ. ಯಾವಾಗ ಲಿವರ್ ಟ್ರಿಗರ್ ಆಗಿ ಚೆನ್ನಾಗಿ ಕೆಲಸ ಮಾಡುತ್ತೋ ಮೂಲೆ ಮುಕ್ಕಟ್ಟಲ್ಲಿರೋ ಫ್ಯಾಟು
ಕರೆಕ್ಟ್ ಆಗುತ್ತೆ. ಎಲ್ಲ ಟ್ರಿಮ್ ಮಾಡ್ತಾ ಬರುತ್ತೆ. ಕಲರ್ ಥೆರಪಿ ಜೊತೆಗೆ ನಾನು ಹೇಳಿರೋ ಲೈಫ್ ಸ್ಟೈಲ್ ಫುಡ್ ಚೇಂಜಸ್ ಮಾಡ್ಕೊಳ್ಳಿ. 2026ರಲ್ಲಿ 100% ತೆಳ್ಳಗಾಗ್ತೀರಾ. ಆಗ್ಲೇಬೇಕು. ವಾಯಿನ ಇನ್ಕ್ರೀಸ್ ಮಾಡಿದ್ರೆ ಅಂದ್ರೆ ಚಲನೆ ಬರಲೇಬೇಕು. ಸೊ ನಾನು ಕೂಡ ಇವತ್ತಿಂದ ಶುರು ಮಾಡ್ತೀನಿ ಸರ್. ಒಳ್ಳೇದಾಗಿ. ನಿಮ್ಮನ್ನ ಹೊಲಿಸ್ಕೊಂಡು ನಾನು ಚಿಕ್ಕವಡ ದಪ್ಪ ಆಗ್ಬಿಟ್ಟಿದ್ದೀನಿ. ಹಂಗೆ ಎಸ್ ವೀಕ್ಷರ, ಇರುವುದೆಲ್ಲವ ಬಿಟ್ಟು ಇರುವುದೇ ಜೀವನ. ನಮಗೆ ದಪ್ಪ ಆಗ್ಬೇಕಂತ ನೀವು ಸಣ್ಣಗೆ ಆಗ್ಬೇಕಂತ. ಎಸ್ ವೀಕ್ಷರ, 2020 ಹೊಸ ಆವೃತ್ತಿ ಬಣ್ಣ ಚಿಕಿತ್ಸೆ ಪುಸ್ತಕ ರಿಲೀಸ್ ಆಗಿರುವಂಥದ್ದು. ಸೊ ಡಾಕ್ಟರ್ ಬಸವರಾಜ್ ಅವರ ಲೇಖಕರು. ಸೊ ಈ ಪುಸ್ತಕ ನಿಮ್ಮ ಮನೆಗೆ ಬೇಕು ಅನ್ನೋದಾದರೆ, ನಿಮ್ಮ ಮನೆಯಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಇದ್ದ ಹಾಗೆಯೇ ಅದು ನಿಮ್ಮ ಒಬ್ಬರಿಗೆಸ್ಕರ ಅಲ್ಲ, ಇಡೀ ಫ್ಯಾಮಿಲಿಯಲ್ಲಿ ಕೂಡ ಬಳಸ್ಕೊಳ್ಬೋದು. ಒಂದು ಸಮಸ್ಯೆ ಬಂದರೆ ಒಬ್ಬ ವ್ಯಕ್ತಿಗೆ ಅವ್ನಿಗೆ ಮಾತ್ರ ಸಮಸ್ಯೆ ಆಗುತ್ತೆ, ಅವ್ನು ದುಡ್ಡು ಖರ್ಚು ಮಾಡ್ತಾನೆ. ಆದರೆ ಇಲ್ಲೇ ಹಂಗಿಲ್ಲ, ನಿಮ್ಗೆ ಎಷ್ಟು ಸಲನಾದರೂ ಸಮಸ್ಯೆ ಬಂದ್ರು, ಯಾರಿಗೆ ಸಮಸ್ಯೆ ಬಂದರೂ ಕೂಡ ಈ ಒಂದು ಪುಸ್ತಕ ಇದ್ದರೆ ಸಾಕು. ಸೊ ಅಂಗೈಯಲ್ಲಿ ಆರೋಗ್ಯ ಇದ್ದ ಹಾಗೆ. ಇದು ರೈಟ್ ನ್ಯೂಸ್.